ಬ್ಯಾಚ್ ನಾವು ಇಲ್ಲಿವರೆಗೂ ನಮಗೆ ಕಾನ್ವೊಕೇಶನ್ ಸಿಕ್ಕಿಲ್ಲ. UUCMS ಅಲ್ಲಿ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮಗೆ UUCMS ಮಾಸ್ ಕಾರ್ಡ್ ಅಪ್ಲೋಡ್ ಬಿಟ್ಟರೆ ಡಿಜಿಲಾಕರಲ್ಲೂ ಮಾಸ್ ಕಾರ್ಡ್ಗಳು ಸಿಕ್ಕಿಲ್ಲ. ಈಗ ಜಸ್ಟ್ ಪ್ರೋಸೆಸಿಂಗ್ ಅಪ್ಲೋಡ್ ಮಾಡೋದಕ್ಕೋಸ್ಕರ ಕಾನ್ವೊಕೇಶನ್ಗೆ 2.5K ಇಸ್ಕೊತಿದ್ದಾರೆ. ನಮಗೆ 2300 ರೂಪಾಯಿ. ಬೇರೆ 2025 ಬ್ಯಾಚ್ ಅವ್ರಿಗೆಲ್ಲ 2.5K ಇಸ್ಕೊತಿದ್ದಾರೆ. ಆಮೇಲೆ ಮತ್ತೆ ಕಾನ್ವೊಕೇಶನ್ ಕೊಡೋದಕ್ಕೆ ಮತ್ತೆ 5000 ಕಟ್ಟಬೇಕಂತ. ಇದು ಯಾವ ಥರ ನ್ಯಾಯ ಅಂತ ಗೊತ್ತಿಲ್ಲ. 3 ಇಯರ್ಸ್ ಆಗಿದೆ, ನಮ್ಗಳಿಗೆ ಕಾನ್ವೊಕೇಶನ್ ಇಲ್ಲ, ಏನಿಲ್ಲ, ನಮ್ಮ ಹತ್ರ ಪ್ರೂಫ್ ಅನ್ನೋದೇ ಇಲ್ಲ. ಆನ್ಲೈನ್ ನಮ್ಮ ಹತ್ರ ಮಾಸ್ ಕಾರ್ಡ್ಸ್ ಇರೋದು ಬಿಟ್ಟರೆ ಇನ್ನೊಂದೇನೋ ಆನ್ಲೈನಲ್ಲಿ ಒಂದು ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ಅದು ಬಿಟ್ಟರೆ ಏನೂ ಇಲ್ಲ. ಇಲ್ಲಿಗೆ ಬಂದರೆ ಈ ಆಫೀಸ್ಗೂ ಆ ಆಫೀಸ್ಗೂ ಅಲ್ಲಾಡಿಸ್ತಾರೆ. 5000 ಕಟ್ಟಿ 10,000 ಕಟ್ಟಿ ಇಸ್ಕೊಂಡು ಹೋಗಿ ಅಂತಾರೆ. ಹಾಗಾಗಿದ್ರೆ ದುಡ್ಡಿನ ಮೇಲೆ ಎಲ್ಲ ನಡೆಸ್ಕೋಬೋದಾಗಿತ್ತು. ನಮ್ಗೆ ಇಷ್ಟು ಜನ ಬೆಳಗ್ಗೆಯಿಂದ ಬಂದು ಕಾಯ್ತಿದ್ದೀವಿ. ಸರ್ಕ್ಯುಲರು ಸಹ ನಮಗೆ ನಿನ್ನೆ ಗೊತ್ತಾಗಿದ್ದು, ಕಾಲೇಜ್ ಕಡೆಯಿಂದ ಪಾಸ್ ಆಗಿದ್ದು. ಇಲ್ಲೂ ಈ ಥರ ಕ್ಯೂ ಇದೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಜಸ್ಟ್ ಬಂದು ದುಡ್ಡು ಕಟ್ ಹೋಗ್ತಾ ಇದ್ದೀವಿ. ಸಿಗುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಏನೋ ಸಿಗ್ಬೋದೇನೋ ಅನ್ನೋ ಕಾನ್ಫಿಡೆನ್ಸಲ್ಲಿ ಇಲ್ಲಿ ತನಕ ಬಂದಿದ್ದೀವಿ. ನಾಳೆ ಲಾಸ್ಟ್ ಡೇಟ್ ಅಂತ ಹೇಳ್ತಿದ್ದಾರೆ. ಆಗಲ್ಲ. ಈವನ್ ಪೇರೆಂಟ್ಸ್ ಜೊತೆ ಕೆಲವ್ರು ಬಂದಿರೋರು ತುಂಬ ಜನ ಇದ್ದಾರೆ. ನಾನು ಚಿಕ್ಕಮಗಳೂರಿಂದ ಬಂದಿರೋಳು. ಓದಿ 3 ವರ್ಷ ಆಯಿತು. ಅವರೇ ಇನ್ನೇ ಆಲ್ರೆಡಿ ಎಲ್ಲ ಕರಪ್ಷನ್ ಆಗಿ ಹೋಗಿದೆ ಇಲ್ಲಿ. ಅವ್ರು ಕರೆಕ್ಟ್ ಮಾಡ್ಕೋಬೇಕು. ಇನ್ನು ಸ್ಟೂಡೆಂಟ್ಸ್ಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ವರ್ಕಿಂಗ್ ಆದ್ರೂ ನಾವೀಗೆಲ್ಲ ಅಬ್ರಾಡ್ಗೆ ಹೋಗೋದಾದ್ರೂ ನಮಗೆ ಒರಿಜಿನಲ್ ಸರ್ಟಿಫಿಕೇಟ್ಸ್ಗಳು ಬೇಕು. ನಮ್ಮ ಫ್ಯೂಚರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಇದು 3 ಇಯರ್ಸ್ ಆಗಿ ನಮ್ಮ ಹತ್ರ ಏನಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೀನಿಂಗ್ ಲೆಸ್. ಇದು ಏನು ಎಲ್ಲ ಇದು ಎಜುಕೇಟೆಡ್ಸ್ ಅಥವಾ ಅನ್ಎಜುಕೇಟೆಡ್ಸ್ ಇದ್ದಾರೆ, ಇಲ್ಲಿಟ್ರೇಟ್ ಥರ ಟ್ರೀಟ್ ಮಾಡ್ತಾರೆ. ಅವ್ರ ಮಕ್ಳುಗಳಿಗೂ ಹೀಗೆ ಆದರೆ ಬಿಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ.